ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಂದರರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷವಾದ ಒಂದು ಸಿನಿಮಾದ ಬಗ್ಗೆ ಕೆಲವಾರು ಮಾತುಗಳನ್ನ ಆಡಬೇಕು. ಸರ್ಕಾರಿ ಶಾಲೆ H8 ಇದರ ನಿರ್ಮಾಣ ಮಾಡಿದವರು ಎಸ್ ತೇಜಸ್ವಿನಿ ಹಾಗೂ ಈ ಸಿನಿಮಾದ ನಿರ್ದೇಶಕ ಹಾಗೂ ಪ್ರಮುಖ ಪಾತ್ರಧಾರಿ ಗುಣಾ ಹರಿಯಬ್ಬೆ. ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಈ ಸಿನಿಮಾ. ಇದರಲ್ಲಿ ಇತ್ತೀಚೆಗೆ ಮೊನ್ನೆ ನಡೆದಂಥ ಸೀಸನ್ 12 ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ, ಅಂದರೆ ಅವರ ಹೆಸರು ಪೂರ್ತಿ ಹೆಸರು ನಟರಾಜ್ ಅಂತ, ಅದಕ್ಕೆ ಗಿಲ್ಲಿ ನಟ ಅಂತ ಕರೆದಿದ್ದಾರೆ. ಅವರು ಒಂದು ಮುಖ್ಯ ಪಾತ್ರದಲ್ಲಿ ಮಾಡ್ತಾಯಿದ್ದಾರೆ. ಹಾಗೂ ನನ್ನ ನೆಚ್ಚಿನ ಆತ್ಮೀಯ ಗೆಳೆಯ ನಟ ಸುಚೇಂದ್ರ ಪ್ರಸಾದ್ ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾಯಿದ್ದಾರೆ. ಈ ಸಿನಿಮಾ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 6ನೇ ತಾರೀಕು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾಯಿದೆ. ಎಲ್ಲ ನನ್ನ ಆತ್ಮೀಯ ಕನ್ನಡದ ಮನಸ್ಸು ಅಭಿಮಾನಿಗಳು, ಅನ್ನದಾತರು ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿರೋ ಮೂಲಕ ಈ ಸಿನಿಮಾವನ್ನು ಸ್ವಲ್ಪ ಇದಕ್ಕೆ ಉತ್ತೇಜನ ಕೊಡಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇದೆಲ್ಲ ನಾವು ಹೇಳ್ತೀವಿ ಅಂತಂದರೆ, ನಮ್ಮ ಸಿನಿಮಾಗಳು ಒಂದಾದ್ರ ಮೇಲೆ ಒಂದು ಥಿಯೇಟ್ರಿಂದ ಹೊರಬೀಳ್ತಾ ಇದೆ. ನೋಡಿ, ಇದು ನಮ್ಮ ನಾಡು ಕರ್ನಾಟಕ, ನಮ್ಮ ಭಾಷೆ ಕನ್ನಡ. ನಾವು ನಮ್ಮ ನೆಲ, ಜಲ, ಗಡಿ ಎಲ್ಲವನ್ನೂ ಕಾಪಾಡುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ಆದರೂ ನಮ್ಮ ಭಾಷೆಯ ಚಿತ್ರ ನಮ್ಮ ನಾಡಲ್ಲೇ ಓಡದಿದ್ದರೆ ಹೇಗೆ? ಹಾಗಾಗಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳು, ಅನ್ನದಾತರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಪ್ರತಿಯೊಂದು ಚಿತ್ರವನ್ನು ನೀವು ಬೆಂಬಲಿಸೋದ್ರ ಮೂಲಕ ಕನ್ನಡ ಚಿತ್ರರಂಗವನ್ನು ಒಂದು ರೀತಿ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಅದರಲ್ಲಿ ಮುಖ್ಯವಾಗಿ ಹೊಸಬರು ಬರ್ತಾಯಿದ್ದಾರೆ. ಆ ಹೊಸಬರಿಗೆ ನಾವು ಬೆನ್ನು ತಟ್ಟಿ ಅವ್ರಿಗೆ ಶಭಾಷ್ ಹೇಳಿ ಅವರ ಚಿತ್ರವನ್ನು ನಾವು ಗೆಲ್ಲೋ ರೀತಿಯಲ್ಲಿ ನಡೆಸ್ಕೊಡ್ಬೇಕು. ಹಾಗಾಗಿ ಈ ಸರ್ಕಾರಿ ಶಾಲೆ H8 ಅಂತ ಇದೆ, ನನ್ನ ಗೆಳೆಯ ಗುಣಾ ಹರಿಯಬ್ಬೆ ಅವ್ರಿಗೆ ಎಲ್ಲ ದೇವರ ಕರುಣೆಗಳಿರಲಿ ಹಾಗೂ ಕನ್ನಡ ಪ್ರೇಕ್ಷಕರ ಒಂದು ಅಭಿಮಾನವಿರಲಿ. ಈ ಚಿತ್ರ ಶತದಿನೋತ್ಸವ ಓಡಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಬನ್ನಿ, ನಾವೆಲ್ಲ ಫೆಬ್ರವರಿ 6 ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ವೀಕ್ಷಿಸೋಣ. ನಮಸ್ಕಾರ.